Welcome back to Ramya Goda YouTube channel. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೈಸ್. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ನೋಡ್ತಾ ಇರ್ತಾರೆ ನಮ್ಮ ಕಾಲೇಜಲ್ಲಿ ಕಾನ್ಫರೆನ್ಸ್ ನಡೀತಿರೋದು. ಸೊ ವೀಕ್ ಹೋಲ್ ನಾವು ಕಾಂಪಿಟೇಷನ್ ಡ್ಯಾನ್ಸ್ ಸಿಂಗಿಂಗ್ ಇರುತ್ತೆ. ಐ ಆಮ್ ವೆರಿ ಹ್ಯಾಪಿ. ಗೆಸ್ ವಾಟ್, ಶಿ ಗಾಟ್ ಫಸ್ಟ್ ಪ್ರೈಸ್ ಗೈಸ್ ಇನ್ ದಿಸ್ ಡ್ಯಾನ್ಸ್. ಬೆಳಗ್ಗೆ ಎದ್ದು ಟಿಫಿನ್ ಪ್ರಿಪೇರ್ ಮಾಡಿ, ಸೊ ಅಸೈನ್ಮೆಂಟ್ ರಿಸರ್ಚ್ ಇತ್ತು, ಅದನ್ನು ಬರ್ಕೊಂಡು ಕೂತಿದ್ದೀನಿ. ಇದು ಮಾರ್ಕೆಟಿಂಗ್ದು. ಸೊ ವಿ ಹ್ಯಾಡ್ ಸಮ್ ಸರ್ವೆ. ಸೊ ಈ ಥರ ನಾನು ಸರ್ವೆ ಮಾಡಿದ್ದೆ ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ಗೂಗಲ್ ಫಾರ್ಮಲ್ಲಿ. ಸೊ ಅದನ್ನೆಲ್ಲ ಬರೆದಿಟ್ಟು ನಾನು ಅದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟು ಅನಾಲಿಸಿಸ್ ಮಾಡೋ ಥರ ಅಲ್ಲಿ ಶೋ ಯು ಇರಿ ಹೇಗೆ ಅನಾಲಿಸಿಸ್. ಸೊ ಇದೆಲ್ಲ ಅನಾಲಿಸಿಸ್ ಚಾಟ್ ಸೊ ಇಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ಅವ್ರದ್ದೆಲ್ಲ ಇದು ಅನಾಲಿಸಿಸ್ ಚಾಟ್. ಇದು ನಾನೇ ಪ್ರಿಪೇರ್ ಮಾಡಿರುವಂಥ ಕ್ವೆಶನ್ಸ್ನ ಅವ್ರಿಗೆ ಕಳಿಸ್ಬಿಟ್ಟು, ಸೊ 12 ಕ್ವೆಶನ್ಸ್ ಏನೋ ಇತ್ತು, ಅದನ್ನೆಲ್ಲ ಕಳಿಸಿ ಅವ್ರ ರೆಸ್ಪಾನ್ಸ್ ತೊಗೊಂಡು ಇದು ನಮ್ಮ ರಿಸರ್ಚ್ ಆಗಿತ್ತು. ಮೇ ಬಿ ನ್ಯೂ ಪ್ರಾಡಕ್ಟ್ ಆದರೂ ಆಗಿರ್ಬೋದು, ಎಕ್ಸಿಸ್ಟಿಂಗ್ ಏನಾದರೂ ಇತ್ತಂದರೆ ಕಂಪ್ನಿದು ಅದು ಕೂಡ ಆಗಿರ್ಬೋದಿತ್ತು. ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ನಾನು ಇವಾಗ ಟಿಫಿನ್ ಮಾಡೋಕ್ಕೆ ಹೊರಡಬೇಕು, ಲೇಟ್ ಆಗಿದೆ. ಸಿಗ್ತೀನಿ ಅಂಟಿಲ್ ದೆನ್ ಬಾಯ್. ಸೊ ನಾನು ಲಾಸ್ಟ್ ವ್ಲಾಗ್ ಗಣೇಶ ಹಬ್ಬದ ಊರಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ. ಸೊ ನಾವು ಊರಿಂದ ಪಪಾಯ ತೊಗೊಂಡು ಬಂದಿದ್ದೆ. ಐ ಲಿಟ್ರಲಿ ಲೈಕ್ ಪಪಾಯ ಇತ್ತೀಚೆಗೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಅದನ್ನ ಪಪಾಯ ಕಟ್ ಮಾಡ್ಕೊಂಡು ಕೂತಿದ್ದೆ ಅಸೈನ್ಮೆಂಟ್ ಎಲ್ಲ ಮುಗಿಸಾದ್ಮೇಲೆ. ಟಿಫನ್ಗೂ ಮುಂಚೆ ತಿನ್ನಬೇಕು ಅಂತ ಅನಿಸ್ತಿತ್ತು, ಅದಕ್ಕೆ ಸೊ ಕಟ್ ಮಾಡ್ಕೊಂಡು ಕೂತಿದ್ದೀನಿ ನಾನು. ಇದಂತೂ ತುಂಬ ಸ್ವೀಟಾಗಿರುತ್ತೆ ಗೈಸ್, ನಮ್ಮ ಊರದ್ದು ಪಪಾಯ ಮಾತ್ರ. ನಿಮ್ಗೆ ಇಷ್ಟ ಆದರೆ ನೀವು. ಸೊ ಈ ವ್ಲಾಗ್ ನಾನು ಥರ್ಸ್ಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ನಮ್ಮ ಕಾಲೇಜಲ್ಲಿ ಓಣಮ್ ಸೆಲೆಬ್ರೇಷನ್ ಇತ್ತು. ಜಸ್ಟ್ ಲುಕ್ ಅಟ್ ಹೌ ಬ್ಯೂಟಿಫುಲಿ ಓಣಮ್ದು ಏನಂತಾರೆ ಫ್ಲವರಲ್ಲಿ ರಂಗೋಲಿ ಚಿಕ್ಕದಾಗಿತ್ತು ಗೈಸ್. ಟೀಚರ್ಸ್ ಡೇ ಬೇರೆ ಹತ್ತಾಯ್ತಲ್ಲ, ಸೊ ಕೇಕ್ ಕಟ್ ಮಾಡಿಸ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಹೊರಟ್ವಿ ಅಷ್ಟೇ. ಸೊ ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ಮನೆಗೆ ಬಂದು ಅಡುಗೆ ಮಾಡ್ಕೊಳ್ಳೋದಿರುತ್ತೆ. ಈ ನಡುವೆ ಕುಡೆಂಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡು ಹೋಗ್ತೀನಿ ಅದನ್ನ ತೋರ್ಸೋಕೆ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ಮಾಡೋಕ್ಕೆ ಟೈಮ್ ಕೂಡ ಸಿಗ್ತಾಯಿಲ್ಲ ಗೈಸ್, ನನಗೆ ಏನು ಅಂತ ಗೊತ್ತಿಲ್ಲ. ಸೊ ಮನೆಗೆ ಬಂದು ನುಗ್ಗೆಕಾಯಿ ಎಲ್ಲ ನಮ್ಮ ಅಜ್ಜಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು. ಸೊ ಅದಕ್ಕೆ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡು, ನನಗೆ ಒಟ್ಟಿಗೆ ಬೇಯಿಸ್ಕೊಂಡು ತಿಂದರೆ ಅದೇನೋ ಇಷ್ಟ ಆಗಲ್ಲ. ಅದಕ್ಕೆ ಸಪ್ರೇಟಾಗಿ ಅದನ್ನು ನೀರು ಹಾಕಿ ವಾಶ್ ಮಾಡಿ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಕಿಬಿಟ್ಟು ಅದನ್ನು ನೀಟಾಗಿ ಬೇಯಿಸ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಒಂಚೂರು ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡಿ ಸಾಂಬಾರ್ಗೆ ಹಾಕ್ಕೊತೀನಿ ಅಷ್ಟೇ. ಜಸ್ಟ್ ಸಿಂಪಲ್. ಇನ್ನು ಮಿಕ್ಕಿದ್ದು ಜಾಸ್ತಿ ಆಯ್ತು ಅಂತ ಒಂದು ಸ್ವಲ್ಪ ಎತ್ತಿಟ್ಟೆ ಫ್ರಿಜ್ಜಲ್ಲಿ, ಇನ್ನೊಂದು ಸಲಿಗೆ ಯಾವಾಗನೂ ಆಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇನ್ನು ಸಾಂಬಾರು ಮಾಡ್ಕೊಬೇಕಲ್ವ. ಸೊ ಕುಕ್ಕರಲ್ಲಿ ಬೇಳೆನೆಲ್ಲ ನೀಟಾಗಿ ತೊಳೆದಿಟ್ಟು ಅದಕ್ಕೆ ಟೊಮ್ಯಾಟೊ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಅರ್ಶಿನದ ಪುಡಿ, ನಾರ್ಮಲಿ ನೀವು ಹೆಂಗೆ ಬೇಳೆ ಸಾಂಬಾರು ಮಾಡ್ತೀರ ಸೊ ಹಾಗೆ ನಾನು ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಎತ್ತಿಟ್ಟೆ ಸಾಂಬಾರು ಆಗೋವರೆಗೂ ಅಂತ. ಸೊ ಈ ಕಡೆ ಸೈಡಲ್ಲಿ ಆಗಿತ್ತು ಅದು. ಸೊ ಮತ್ತೆ ಇನ್ನೊಂದಷ್ಟು ಪಪಾಯ ಉಳ್ದಿತ್ತು ಆವತ್ತಿಂದ. ಸೊ ಮತ್ತೆ ಕಟ್ ಮಾಡ್ಕೊಂಡು ತಿಂತಾಯಿದ್ದೆ. ಪಪಾಯ ಕಟ್ ಮಾಡಿದ್ದು ಇನ್ನೊಷ್ಟರಲ್ಲಿ ವಿಜಿಲ್ ಕೂಡ ಆಯಿತು, ಬಂದು. ಸೊ ಒಗ್ಗರಣೆ ಹಾಕೊಂಬೇಡ ಬೇಗ. ಸೊ ನಾರ್ಮಲಿ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ನಾವು ಬಳಸಲ್ಲ, ಸೊ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ದೆನ್ ಆನಿಯನ್, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ರುಬ್ಬಕ್ಕೆ ಏನು ಅಂತಲೂ ತೋರಿಸ್ತೀನಿ. ವೆರಿ ಸಿಂಪಲ್ಲಾಗಿ ಮಾಡೋದು, ನಾಟ್ ಸೋ ಅಂತಲ್ಲ. ಸೊ ನಿಮ್ಮಲ್ಲಿ ಫ್ರೆಶ್ ಕಾಯಿ ಇತ್ತಂದರೆ ಸೊ ಅದನ್ನು ತುರಿದು ನೀವು ಹಾಕ್ಕೊಬೋದು ರುಬ್ಬಕ್ಕೆ. ಇಲ್ಲ ಅಂತಂದರೆ ಇಟ್ಸ್ ಫೈನ್. ನೀವು ಕೊಬ್ಬರಿನೇ ಪೀಸಸ್ ಆಗಿ ಕಟ್ ಮಾಡಿ ಇಲ್ಲ ತುರಿದ್ಬಿಟ್ಟಾದರೂ ಅದಕ್ಕೆ ಹಾಕ್ಕೊಬೋದು. ಜಸ್ಟ್ 2 ಸ್ಪೂನ್ಸ್ ಏನೋ ಪುಡಿ ಹಾಕ್ಕೊಂಡಿದ್ದೀನಿ, ಸಾಂಬಾರು ಪುಡಿ ಅಷ್ಟೇ. ಅದನ್ನು ನುಣ್ಣಗೆ ರುಬ್ಕೊಂಡು ಫಸ್ಟು, ಆಮೇಲೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ತೀವಿ. ಅದು ಇವಾಗ ರುಚ್ಚಾಗಿರೋ ಈರುಳ್ಳಿಗೆ ಹಾಕ್ಬಿಟ್ಟು ನೀಟಾಗಿ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ. ಆ ರಾ ಸ್ಮೆಲ್ ಏನೋ ಗಟ್ಟಿ ಆಗುತ್ತಲ್ಲ, ಸೊ ಅವಾಗ ಒಂದು ಸ್ವಲ್ಪ ನೀರು ಹಾಕಿ ನೀವು ಬೇಕಾದರೆ ಬೇಯಿಸ್ಕೊಂಡು ಅದಾದಮೇಲೆ ಏನು ನಮ್ಮ ಲಿಡ್ ತೆಗ್ದಿರ್ತೀವಲ್ಲ, ಸೊ ಆ ದಾಲೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿ ಸೊ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಇನ್ನೇನು ನಾನು ಬೇಯಿಸಿಟ್ಕೊಂಡಿದ್ನಲ್ಲ ನುಗ್ಗೆಕಾಯಿ, ಅದಕ್ಕೆ ಈ ಸಾಂಬಾರಿಗೆ ಹಾಕಿದೆ. ಈ ಟೈಮಲ್ಲಿ ನಾನು ಹಾಕೋದು. ಇವಾಗ ನಾನು ಸೈಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ಏನೋ ತೊಗೊಂಬರ್ಬೇಕಿತ್ತು ಅಂತ ಹೇಳಿ ಹೊರಗಡೆ ಹೋಗ್ತಾಯಿದ್ವಿ ನಾನು ಅಜ್ಜಿ. ಸೊ ನಮ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಇನ್ನೇನು ಮನೆ ಕಡೆ ಹೊರಟ್ವಿ ಅಷ್ಟೇ ಇವತ್ತಿನ ವ್ಲಾಗ್. ಸೊ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ಯು ಲೈಕ್ ಇಟ್.
ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಐ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್.